ಅಕ್ಕ ಹುಡುಗಿಯರು ಅರ್ಧ ಮರ್ಧ ಬಟ್ಟೆ ಹಾಕೊಂಡು ನಮ್ ತಲೆ ಕೆಡಿಸ್ತಿದ್ದಾರೆ ಅಂತಂದ್ರಲ್ಲ, ಹುಡುಗಿಯರಿಗೆ ಬುದ್ಧಿ ಇಲ್ಲ ಅಂದ್ರಲ್ಲ. ಓಕೆಪ್ಪ, ಅವಾಗ ಹಿಂದಕಿನ ಜಮಾನದಾಗ ಕೇಳಿರಿ ಲಂಗೋಟಿ ಹುಡುಗರು ಕಟ್ಕೊಂಡು ಓಡಾಡ್ತಿರು, ಹಂಗಂತೇನ ಅವ್ರು ಹಿಂದ ಹುಡುಗಿಯರ್ ಲೈನ್ ಹತ್ತಿತ್ತೇನು? ಹತ್ತಿದಿಲ್ಲಲ್ಲ. ಮತ್ ನೀವ್ಯಾಕಂತಪ್ರಿ ಲಂಗೋಟಿ ಅಂತ ಕಟ್ಕೊಂಡಿರಲ್ಲ ಅವ್ರು. ನೀವೇನಪ್ಪ ಒಂದ್ ಬನ್ನೇನ್ ಹಾಕೋತೀರಿ, ಇಲ್ದ್ರ ಅದನ್ನು ಹಾಕೋದಿಲ್ಲ, ಶಾರ್ಟ್ ಹಾಕೋದೇನು ಅಂತಾರಪ್ಪ, ಸಣ್ಣದು ಚಡ್ಡಿ ಇರ್ತಾವಲ್ಲ, ಅನ್ಬಾರ್ದೇನು ಚಡ್ಡಿ ಅಂತ ಅದೇನ ಇರ್ತತ್ತಲ್ಲ, ಅದು ಬರಲ್ಲ ಅನ್ನೋ ಪಟ್ಟ ತಲೆಕ ಅದು ಹಾಕೊಂಡ್ ಓಡಾಡ್ತಿರಲ್ಲ. ಹಂಗಂತ ನಿಮ್ ಹಿಂದ ಹುಡುಗಿಯವ್ರ ಲೈನ್ ಹತ್ತಾಕತ್ತವೇನು? ಇಲ್ಲಲ್ಲ, ಎಲ್ಲ ಇಲ್ಲದ ತಲೆ ಬುದ್ಧಿ. ನೀ ಹೆಂಗ್ ತಿಳ್ಕೊತೇಡು ಹಂಗದು ನಿನಗ ರೀಪ್ಲೇ ಮಾಡ್ತದ. ಈ ಗೂಗಲ್ದಾಗ ಏನು ಓದಿರ್ತಿ ಅದೇ ಬರ್ತತಲ್ಲ, ನೀ ಏನ್ ಯೋಚನೆ ಮಾಡತ್ತಿತ್ತ ಅದೇ ಎದ್ರ ಬರ್ತದ ನಿನ್ ಕಣ್ಣಾಗ. ನಮ್ ಮನ್ಯಾಗ ಒಪ್ಪ ನಮ್ ತಾಯಿ ಸ್ನಾನ ಮಾಡ್ತಿರ್ತಾರೆ, ಅಕ್ಕ ತಂಗಿ ಮಾಡ್ತಿರ್ತಾರ, ಹಂಗಂತ ಹೇಳಿ ನಾವ್ ಇದು ಮಾಡ್ತೀವಿ ಏನಾರ ಅಂತೀವಿ? ನನಂಗಿಲ್ಲಲ್ಲ. ಮತ್ತ ಯೋಚನೆ ಮಾಡ್ರಿ, ಸರಿಯಾಗಿ ಯಾವ್ದದ ಸರಿಯಾಗಿ ಯಾವ್ದಿಲ್ಲದ ಎಲ್ಲ ಬುದ್ಧಿ ಬಂದ್ಬಿಟ್ಟಿರ್ತತಿ ಈಗ 20-30 ವರ್ಷಕ್ಕರಿ ಅಲ್ಲ. ನಂಗ್ರ ಹಂಗ ಅನಿಸ್ತು, ಅವ್ರ ಬಟ್ಟಿ ಎಂತ ಹಾಕೋತಾರ ಅನ್ನೋದು ಪ್ರಾಬ್ಲಮ್ ಇರಂಗಿಲ್ಲ. ನೀವು ಏನ್ ಯೋಚನೆ ಮಾಡ್ತಿರಲ್ಲ ಅದೇ ಪ್ರಾಬ್ಲಮ್ ಇರ್ತೈತಿ. ಲಂಗೋಟಿ ಹಾಕೊಂಡು ಓಡಾಡ್ತಿರಲ್ಲ, ಕರೆ ಹೇಳೋವಾಗ ಕರೆಗೂ ಹೇಳ್ಬೇಕು. ಈ ಹೊಲ್ದಾಗ ಈ ಸದ್ಯ ಹಾಕೊಂಡು ಹೇಳು, ಅರ್ಧ ಲುಂಗಿ ಸುತ್ಕೊಂಡ್ ನಮ್ ರೈತ ಕಾಲ್ ಕೆಸರು ಮಾಡ್ಕೊಂಡ್ ಕೆಲಸ ಮಾಡ್ತಿರ್ತಾನ, ಅವನಿಂದ ಒಂದು ಹೆಣ್ಣು ಕೊಡಕ್ ಓಡಾಡಲ್ಲಾಗ್ಯಾರ, ಬಡ್ಕೊಲ್ತಾವ ಸೊ ನನಗೆ ಹೇಳಿ. ಅಲ್ಲದು ನಾವ್ ತಿಳ್ಕೊರ್ನಾಗ ಇರ್ತೈತಿ.